ಮ್ಯಾಗಿ ಸಿಕ್ತು, ಬಟ್ ಇಲ್ಲಿ ಮ್ಯಾಗಿ ಇಲ್ಲ. ಫಸ್ಟ್ ಕ್ರಾಪ್ ಅಂತ ಒಂದು ಕಂಪ್ನಿ ಇದೆ, ಅದು ಸಿಗುತ್ತೆ. ಇದನ್ನು ತಿನ್ನೋದು ಬೇಡ. ಸೊ ನೆಕ್ಸ್ಟ್ ಟೈಮ್ ನಮಗೆ ಚೇಂಜ್ ಇಲ್ಲದಾಗ ಇದನ್ನೇ ಕೊಡ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಆ್ಯಂಡ್ ಇದನ್ನ ಹಿಡ್ಕೊಂಡೆ ನಿಮಗೆಲ್ಲ 1K ಸಬ್ಸ್ಕ್ರೈಬರ್ಸ್ಗೆ ನನಗೆ ಪ್ಲೇ ಬಟನ್ ಸಿಕ್ತು ಅಂತ ಪ್ರ್ಯಾಂಕ್ ಮಾಡ್ಬಿಟ್ಟಿದ್ದೆ. ಫುಲ್ಲು ರೆಡ್ ಮತ್ತು ವೈಟ್ ನೀಟಾಗಿ ಪ್ಲೇ ಬಟನ್ ಥರ ಕಾಣಿಸ್ತಿದೆ. ನಾನು ಯಾಕೆ ಒಳ್ಳೆ ಮಾಸ್ಟರ್ ಶೆಫ್ ಇದೊಂದು ಚೂರು ತಿಂದು ಹೇಳಿ ಹೆಂಗಾಯ್ತು ಅಂತ. ಎಲ್ಲ ಹೆಂಗಿದ್ರೆ ಹೋಪ್ ಎಲ್ಲ ಮಸ್ತಾಗಿರ್ತೀರ ಅಂತ. ರೀಸೆಂಟ್ ಬ್ಲಾಗ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ಗೆ ಒಂದು ಪ್ಲೇ ಬಟನ್ ಸಿಕ್ತು ಅಂತ ನಿಮ್ ಎಲ್ಲರ ಹತ್ರ ಒಂದು ಸಣ್ಣ ಪ್ರ್ಯಾಂಕ್ ಮಾಡಿದ್ದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಆಕ್ಚುಲಿ ಆ ಪ್ಲೇ ಬಟನ್ಗೆ ಒಂದು ಅಡಾಪ್ಟರ್ ಕೊಟ್ಟಿದ್ರು. ಅಡಾಪ್ಟರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ಅಡಾಪ್ಟರ್ನ ಇವತ್ತು ರಿಪ್ಲೇಸ್ ಮಾಡೋಣ ಅಂತ ಅನ್ಕೊಂಡೆ. ಸೊ ನೋಡೋಣ ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಇಲ್ಲಿ ಹುಡ್ಕೋಣ, ಏನಾದ್ರು ಒಂದು ರಿಪ್ಲೇಸ್ ಆಗೇ ಆಗುತ್ತೆ. ಸೊ ಇವಾಗ ಬೇಗ ಅಂಗಡಿ ಹತ್ರ ಹೋಗೋಣ. ಮುಂಚೆ ಬ್ಯಾಕ್ ಗ್ರೌಂಡ್ ಲೈಟ್ಸ್ ತಗೊಂಡಲ್ಲ, ಆ ಅಂಗಡಿಗೆ ಒಂದು ಸಿಗೋಗ್ಬಿಟ್ಟು ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದರೆ ಕೃಷ್ಣ ಕಾಂಪ್ಲೆಕ್ಸ್ ಅಂತ ಒಂದಿದೆ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಬಿಕಾಸ್ ಅಲ್ಲಿ ಸಿಕ್ತಿರೋ ಐಟಮ್ಗಳೇ ಇಲ್ಲ, ಎಲ್ಲ ಅದು ಆಲ್ಮೋಸ್ಟ್ ಸಿಗುತ್ತೆ ಅಲ್ಲಿ. ಮಾರ್ಕೆಟ್ ಒಳಗೆ ಎಂಟ್ರ್ ಆಗಿದ ತಕ್ಷಣ ಇಲ್ಲಿಂದ ಸ್ಟ್ರೀಟ್ ಹೋದರೆ ಸುಮಾರು ಸೈಕಲ್ ಅಂಗಡಿಗಳೆಲ್ಲ ಸಿಗ್ತವೆ. ಸೊ ಸೈಕಲ್ ಅಂಗಡಿ ಎದುರುಗಡೆ ಅಂಗಡಿ ಇರೋದು, ಅಲ್ಲೊಂದ್ಸತಿ ಕೇಳಿ ನೋಡೋಣ. ಸಿಕ್ಕಿದ್ರೆ ನಮ್ಮ ಲಕ್ಕು, ಇಲ್ಲಾಂದರೆ ಹಿಂಗೆ ಸುತ್ತಾಡ್ತಾರೆ. ಏನು ಗುರು ಇದು ಟ್ರಾಫಿಕ್ ಹಿಂಗೆ. ಓಕೆ ಗೈಸ್, ನಿಮ್ಗಲ್ಲಿ ಎದುರುಗಡೆ ಕಾಣಿಸ್ತಿದೆ ಚೇತನ್ ಎಲೆಕ್ಟ್ರಿಕಲ್ಸ್ ಅಂತ. ಸೊ ಅದೇ ಅಂಗಡಿ. ಲಾಸ್ಟ್ ಟೈಮ್ ನಾನು RGB ಲೈಟ್ಸ್ ಎಲ್ಲ ತಗೊಂಡಿದ್ದೆ. ಆ್ಯಕ್ಚುಲಿ RGB ಅಲ್ಲ, ಬರೀ ಸಿಂಗಲ್ ಕಲರ್ ಲೈಟ್ ಅಷ್ಟೇ. ಅಡಾಪ್ಟರ್ ಬೇಕಿತ್ತು ಈ ಥರದ್ದು. ಈ ತೋರಿಸೋದು ಇದು ಲೆಂತ್ ಜಾಸ್ತಿ ಇರೋದು ಸಿಕ್ಕಿದ್ರೆ ಒಳ್ಳೇದು. ಹಂಗೆ ಸಿಗಲ್ವಾ? ಓಕೆ ಗೈಸ್, ಲಕ್ಕಿಲಿ ನಮಗೆ ಅದಿಲ್ಲೇ ಸಿಕ್ತು ಅಡಾಪ್ಟರು. ಆ್ಯಂಡ್ ವಿಡಿಯೋದಲ್ಲಿ ನೋಡೋಕ್ಕೆ ಸ್ವಲ್ಪ ಆರೆಂಜ್ ಕಲರ್ ಕಾಣಿಸ್ತು, ಬಟ್ ಆರೆಂಜ್ ಇಲ್ಲ, ಅದು ರೆಡ್ ಕಲರೇ ಇದೆ. ನಿಮ್ಗಲ್ಲಿ ಎಕ್ಸ್ಪೋಜರ್ ಡಿಫ್ರೆನ್ಸ್ ಆಗಿರೋದ್ರಿಂದ ಆ ಥರ ಕಾಣಿಸ್ತಿದೆ ಅಷ್ಟೇ. ಇವಾಗೇನು ಎಲ್ಲಿಗೆ ಹೋಗ್ಬೇಕು? ಮನೆನಾ? ಮತ್ತು ಅಲ್ಲಿ ಇಲ್ಲಿ ಏನೋ ತಗೊಳ್ಳೋಣ ಅಂತಂದು ಇವಾಗ ಹಂಗೆ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ವಿ. ಏನಕ್ಕೆ ಅಂದರೆ ಹೆಂಗಿದ್ರು ಮ್ಯಾಗಿನೂ ಖಾಲಿಯಾಗಿತ್ತು. ಸೊ ಇವಾಗ ಮ್ಯಾಗಿನೂ ತಗೊಂಡೋಗೋಣ. ಆ್ಯಂಡ್ ಮ್ಯಾಗಿ ಜೊತೆ ಕಂಟೆಂಟು ಖಾಲಿಯಾಗಿತ್ತು. ಅದಕ್ಕೆ ಸುಮ್ಮನೆ ಹಿಂಗೆ ಸ್ವಲ್ಪ ಸುತ್ತಾಡೋಣ ಅಂತ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ವಿ. ಅವರು ಇಲ್ಲಿ ಮ್ಯಾಗಿ ಹುಡುಕೋ ಬರ್ತಿದ್ವಿ. ಅಚ್ಚ ಕೈನೇ ಮ್ಯಾಗಿ ಸಿಕ್ತು, ಬಟ್ ಇಲ್ಲಿ ಮ್ಯಾಗಿ ಇಲ್ಲ. ಫಸ್ಟ್ ಕ್ರಾಪ್ ಅಂತ ಒಂದು ಕಂಪ್ನಿ ಇದೆ, ಅದು ಸಿಗುತ್ತೆ. ಮ್ಯಾಗಿ ಸಿಕ್ಕಲಿಲ್ಲ ಅಂದರೆ ಇವಾಗ ಅದನ್ನೇ ತಗೋಬೇಕು. ಇಲ್ಲಿ ಮ್ಯಾಗಿ ಸಿಗೋದಿಲ್ಲ, ಇದೇ ಕಂಪ್ನಿ ಸಿಗುತ್ತೆ. ಸೊ ಪರವಾಗಿಲ್ಲ, ಇದನ್ನೇ ತಗೊಳ್ಳೋಣ. ಕೇಳ ನಾನೇನೋ ಬರೀ ಒಂದೇ ತಗೋತಾರೆ ಅಂತಂದರೆ. ಸೊ ಹೆಂಗಿದ್ರು ಫುಡ್ ಚಾಲೆಂಜ್ ಕೂಡ ಇದೆ, ಅದನ್ನು ಕೆಲವರು ಕೇಳ್ತಿದ್ರಿ ಯಾವಾಗಪ್ಪ ಮಾಡ್ತೀವಿ ಅದನ್ನ ಅಂತ. ಮಾಡ್ತೀನಿ ಒಟ್ಟಿನಲ್ಲಿ ಈ ಮಂತ್ 6th ಒಳಗಡೆ ಪಕ್ಕಾ ಬರುತ್ತೆ. ಇವರು ಆ್ಯಕ್ಚುಲಿ ಇವಾಗ ಮೇಯೋನೀಸು ತಗೋಬೇಕು. ನೋಡೋಣ, ಇವಾಗ ಒಂದೊಂದು ಕಂಪ್ನಿ ಮೇಯೋನೀಸ್ ಒಂದೊಂದು ಥರ ಟೇಸ್ಟ್ ಮಾಡುತ್ತೆ. ಸೊ ಗೊತ್ತಿಲ್ಲ ಇದು ಹೆಂಗೆ ಟೇಸ್ಟ್ ಇರುತ್ತೆ ಅಂತ. ನೋಡೋಣ, ಇದನ್ನ ಟ್ರೈ ಮಾಡಿ ನೋಡುವ. ಏನು ಮಾಡ್ತಿದ್ವಿ? ಅದರಲ್ಲಿ ಗಾಳಿ ಬಿಸ್ಕೊಳ್ತಿದ್ದೆ. ಬಿಲ್ಲಿಂಗ್ ಎಲ್ಲ ಮಾಡಿಸಿ ಮನೆ ಹೊರಡಿ ಇಲ್ಲಿಗೆ ಮಾಡಿಸಿ. ಇದನ್ನು ನೆಕ್ಸ್ಟ್ ಟೈಮ್ ಚೇಂಜ್ ಇಲ್ಲ ಅಂದಾಗ ಇದನ್ನೇ ಕೊಡೋದಾ? ಹಾಂ, ಇದನ್ನು ತಿನ್ನೋದು ಬೇಡ. ಸೊ ನೆಕ್ಸ್ಟ್ ಟೈಮ್ ನಮಗೆ ಚೇಂಜ್ ಇಲ್ಲ ಅಂದಾಗ ಇದನ್ನೇ ಕೊಡ್ತೀನಿ. ಇದನ್ನು ಹೊರ್ಗಡೆನೇ ಇಟ್ಕೊಳ್ಳೋಣ, ಸುಮ್ಮನೆ ಯಾಕೆ ರಿಸ್ಕು. ಹೆಲ್ಮೆಟ್ ಹಾಕಬೇಕು. ಹಾಂ ಅಲ್ಲ, ಯೂಶ್ವಲಿ ಹಾಕತ್ತೀನಿ, ಬಟ್ ಅಲ್ಲೇ ಎಲ್ಲರೂ ಹತ್ರ ಏನಾದ್ರು ಇದ್ರೆ ಹಾಕೊಳ್ಳಲ್ಲ ಅಷ್ಟೇ. ಬಟ್ ಯೂಶ್ವಲಿ ನಾನು ಹೆಲ್ಮೆಟ್ ಹಾಕತ್ತೀನಿ. ನಿಜವಾಗ್ಲೂ ಹೇಗೆ ಹಾಕೊಳ್ಳೋದು ನಾನು? ಹಾಂ, ಇವಾಗ ಹಾಕೋದು. ಲಾಕ್ ಆಗೈತೆ, ಇಲ್ಲಿಂದ ಗಾಡಿ ತೆಗೆಯೋಣ. ಎಲ್ಲಿಗೆ ಹೋಗ್ತಿದೀಯಾ? ಆ ಕಡೆ ಕಾರಿಂದ ರೈಟ್. ಶಾಪಿಂಗು ಮತ್ತು ಬಾಕಿ ಕೆಲಸ ಎಲ್ಲ ಡನ್. ಇವಾಗ ಸೀದಾ ಮನೆಗೆ ಹೋಗೋಣ. ಮನೆಗೆ ಹೋಗಿ ಲೈಟಿಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡುವ.
ಗಾಯ್ಸ್ ಫೈನಲಿ ಮನೆಗೆ ರೀಚ್ ಆಗಿತ್ತು ಆ್ಯಂಡ್ ಅಲ್ಲಿ ಫುಲ್ ಎಲ್ಲ ಶಾಪಿಂಗ್ದೆಲ್ಲ ಡಿಕ್ಕಿ ನೀರ ಮೇಲೆಲ್ಲ ಹೊರಗೆ ಕುಡಿತಾ ಇದ್ವಿ ಆ್ಯಂಡ್ ಇನ್ನು ಹೆಲ್ಮೆಟ್ಟೇ ಬಿಚ್ಚಿಲ್ಲ ನಾನು ಆ ರೇಂಜಿಗೆ ಬ್ಲಾಗಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ನೀವು ಗೊತ್ತು ನಮಗೆ. ಓಕೆ ಗೈಸ್ ನಾನು ರೂಮ್ಗೂ ಬಂದಾಯಿತು ಆ್ಯಂಡ್ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ಅಂದರೆ ಆಲ್ರೆಡಿ ಇದೆ ಓಪನ್ ಆಗಿದೆ, ಬಟ್ ಇಲ್ಲೆಲ್ಲ ಕನೆಕ್ಷನ್ ಮಾಡಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಓಕೆ ಗೈಸ್ ಆ್ಯಕ್ಚುಲಿ ಇದೆ ಅದು ಪ್ಲೇ ಬಟನ್ನು. ಆ್ಯಕ್ಚುಲಿ ಇದನ್ನು ನಾನು ಲಾಸ್ಟ್ ಬ್ಲಾಗಲ್ಲೂ ನೀವು ನೋಡಿರ್ತೀರಾ ಆ್ಯಂಡ್ ಇದನ್ನ ಹಿಡ್ಕೊಂಡೆ ನಿಮಗೆಲ್ಲ 1K ಸಬ್ಸ್ಕ್ರೈಬರ್ಸ್ಗೆ ನನಗೆ ಪ್ಲೇ ಬಟನ್ ಸಿಕ್ತು ಅಂತ ಪ್ರ್ಯಾಂಕ್ ಮಾಡಿಬಿಟ್ಟಿದ್ದೆ. ಪ್ರ್ಯಾಂಕ್ ಅಂತ ಹೇಳೋಕ್ಕಲ್ಲ, ಬಟ್ ಆದರೂ ಸುಮಾರು ಜನ ಅನ್ಕೊಂಡಿರ್ತೀರಾ ಆ್ಯಂಡ್ ಕ್ಯೂರಿಯಾಸಿಟಿಲೇ ಕ್ಲಿಕ್ ಮಾಡಿರ್ತೀರಾ ಏನು ಇರ್ಬೋದು ಅಂತ. ಆ್ಯಂಡ್ ಇವಾಗ ಇದನ್ನು ಕನೆಕ್ಟ್ ಮಾಡಿ ನೋಡೋಣ. ಆ್ಯಕ್ಚುಲಿ ಆ ಅಂಗಡಿಲಿ ಆರೆಂಜಿಸ್ ಕಾಣಿಸ್ತಿತ್ತು, ಇವಾಗ ನೋಡೋಣ ಇದು ಪೂರ್ತಿ ಎಲ್ಲಿ ಕಾಣುತ್ತೆ ಏನು ಅಂತ. ಬಟ್ ಇಲ್ಲಿ ಲೆಂತಿಗೆ ಏನಾರು ಒಂದು ಜುಗಾಡ್ ಮಾಡಬೇಕು. ಸೊ ನೋಡೋಣ ಲೆಂತಿನ ಜುಗಾಡ್ ಏನಾರು ಮಾಡ್ಬಿಟ್ಟು ನೋಡೋಣ. ಓಕೆ ಇವಾಗ ಫೈನಲಿ ಟೈಮ್ ಫಾರ್ ಕನೆಕ್ಷನ್. ಕನೆಕ್ಟ್ ಮಾಡಿ ನೋಡುವ ಹೆಂಗಿದೆ ಅಂತ. ಓಕೆ ಗೈಸ್ ನೀವೇನು ನೋಡ್ತಿದ್ದೀರಾ ಎಷ್ಟು ಮಸ್ತಾಗಿ ಕಾಣ್ತಿದೆ ಅಂತ. ಗೈಸ್ ಇವಾಗ ಇದನ್ನ ಇಲ್ಲಿಗೆ ಹಾಕಿದರೆ ಸರಿ ಇರುತ್ತೆ. ಆ್ಯಕ್ಚುಲಿ ನಾನು ವಯರ್ ಸಾಲಲ್ಲ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿಗೆ ಸಾಲುತ್ತೆ. ಇವಾಗ ಲೈಟ್ನ ಇದನ್ನು ಆನ್ ಮಾಡೋಣ. ಓಕೆ ಈ ಥರ ಆ್ಯಂಡ್ ಲೈಟ್ ಆಫ್ ಮಾಡಿ ನೋಡೋಣ ಪಿಂಕ್ ಜೊತೆ ಹೆಂಗೆ ಕಾಣುತ್ತೆ ಅಂತ. ಚೆನ್ನಾಗಿ ಕಾಣ್ತಿದೆಯಾ? ಓಕೆ ನಿಮ್ಮ ಒಪಿನಿಯನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಬ್ರೈಟ್ನೆಸ್ ಕಡಿಮೆ ಮಾಡು, ಅದು ಜಾಸ್ತಿ ಆಗಿದೆ. ಫುಲ್ ಕತ್ಲೆ ಕಾಣ್ತಿದೆ. ಪರವಾಗಿಲ್ಲ, ಒಟ್ನಲ್ಲಿ ಇದು ಕಾಣಿಸ್ತಿದೆ ನೀಟಾಗಿ. ಓಕೆ ಗೈಸ್ ಇವಾಗ ಫುಲ್ ರೆಡ್ ಮತ್ತು ವೈಟ್ ನೀಟಾಗಿ ಪ್ಲೇ ಬಟನ್ ಥರ ಕಾಣಿಸ್ತಿದೆ ಆ್ಯಂಡ್ ಫುಲ್ಲು ಸುತ್ತಲೂ ಮೊದಲು ಕತ್ಲೆ ಕಾಣಿಸ್ತಿದೆ. ಅದು ಇವಾಗಷ್ಟೇ. ಆ್ಯಂಡ್ ಗೇಮಿಂಗು ಅಥವಾ ಯಾವ್ದಾದ್ರು ಕಂಪ್ಲೀಟ್ ವೀಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಇದೇ ಥರ ಕಾಣುತ್ತೆ. ಓಕೆ ಗೈಸ್ ಇವಾಗ ಲೈಟ್ಸು ಅದು ಎಲ್ಲ ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಾಯಿತು ಆ್ಯಂಡ್ ಇವಾಗ ವ್ಲಾಗ್ ಕೂಡ ಅಪ್ಲೋಡ್ ಮಾಡಾಯಿತು. ಆ್ಯಂಡ್ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ ಆ್ಯಂಡ್ ಹೆಂಗಿರೋ ಹೊಟ್ಟೆ ಹಸಿತಿತ್ತು. ಸೊ ಅದಕ್ಕೆ ಇವತ್ತು ಹೆಂಗಿರೋ ಮ್ಯಾಗಿ ತಂದಿದ್ವಿ. ಸೊ ಅದಕ್ಕೆ ಮ್ಯಾಗಿ ಮಾಡ್ಕೊ ತಿನ್ನೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನು ಮ್ಯಾಗಿನ ನಾರ್ಮಲಾಗಂತೂ ಮಾಡಲ್ಲ, ಸ್ವಲ್ಪ ನನ್ನ ವೇಯಲ್ಲಿ ಮಾಡ್ತೀನಿ. ನಿಮಗೆ ಆ ಸ್ಟೈಲ್ ಸ್ವಲ್ಪ ವಿಯರ್ಡ್ ಅನಿಸ್ಬೋದು, ಬಟ್ ಟ್ರಸ್ಟ್ ಮೀ ಇಟ್ಸ್ ರಿಯಲಿ ವೆರಿ ಟೇಸ್ಟಿ. ಸೊ ನಾನು ಹೆಂಗೆ ಮ್ಯಾಗಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ನೀವು ಅದನ್ನು ಟ್ರೈ ಮಾಡ್ಬೋದು ಇಷ್ಟ ಆದರೆ, ಇಲ್ಲಾಂದರೆ ಬಿಟ್ಟಾಕಿ. ಏನೇನು ಇಂಗ್ರೀಡಿಯೆಂಟ್ಸ್ ತಗೋಬೇಕು ಅಂತ ನಮಗೂ ಗೊತ್ತಿಲ್ಲ. ಇವಾಗ ಫ್ರಿಡ್ಜ್ ಓಪನ್ ಮಾಡಿ ನೋಡ್ತೀನಿ ಏನೇನು ಸಿಗುತ್ತೆ ಎಲ್ಲ ತಗೊಂಡು. ಗೈಸ್ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸುಮ್ಮನೆ ನೋಡ್ಕೊಬೇಡಿ, ಎಕ್ಸ್ಪ್ಲೇನ್ ಎಲ್ಲ ಮಾಡೋಕ್ಕೋಗಲ್ಲ, ನಮ್ದೇನು ಫುಡ್ ಚಾನಲ್ ಅಲ್ಲ. ಆ್ಯಂಡ್ ಈ ಬಾಕ್ಸ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ, ಮಸಾಲೆ ಮಧ್ಯೆ ಇದೇನು ಕಾಂಪ್ಲೇನ್ ಬಾಕ್ಸ್ ಅಂತ. ವಿ ಆರ್ ಇಂಡಿಯನ್ಸ್ ಗೈಸ್. ನಮ್ಮ ದೇಶ ರೀ ಏನೋ ಒಂದು ಒಟ್ನಲ್ಲಿ ಆ ಥರದ್ದು ಹಾಲಿಗೆ ಹಾಕೊಂಡು ಕುಡಿಯೋದು ಅಷ್ಟೇ. ಹೆಂಗೆ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಓಪನ್ ಮಾಡಿದ ತಕ್ಷಣ ಒಂದು ಒಳ್ಳೆ ಐಸ್ ಕ್ರೀಮ್ ಬಾಕ್ಸ್ ಇರುತ್ತೆ ಆ್ಯಂಡ್ ಅದನ್ನು ಓಪನ್ ಮಾಡಿದ್ರೆ ತರಕಾರಿ ಸಿಗುತ್ತೋ ಹಂಗೆ ಇದುವೆ, ಆಯಿತಾ? ಮಾಸ್ಟರ್ ಶೆಫ್ ಕಿಚನ್ ಇದಲ್ಲ, ಹಿಂದ್ಗಡೆ ಐತೆ. ಮಾಸ್ಟರ್ ಶೆಫ್ ಕಿಚನ್ಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡು. ಓಕೆ ಗೈಸ್ ವೆಲ್ಕಮ್ ಟು ಅವರ್ ಮಾಸ್ಟರ್ ಶೆಫ್ ಕಿಚನ್. ಓಕೆ ಲೈಟಿಂಗ್ದು ಸ್ವಲ್ಪ ಡಿಮ್ ಇದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಹಾಂ ಯಾ, ಒಂದು ಎಗ್ಗು ಫುಲ್ ಬಾಯ್ಲ್ ಆಗಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ತೊಳ್ಕೊಬಿಟ್ಟು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹಂಗೆ ಝೂಮ್ ಬಿಡಿ ಸ್ವಲ್ಪ. ಓಕೆ ಈಗ ಮ್ಯಾಜಿಕ್ ಕಟ್ ಮಾಡೋಣ. 3, 2, 1. ಓಕೆ ಗೈಸ್ ಇದೇ ಥರ ಮ್ಯಾಜಿಕ್ಕಾಗಿ ಮೆಣಸಿನ್ಕಾಯಿನೂ ಕಟ್ ಮಾಡಿಬಿಡೋಣ. ಓಕೆ ಗೈಸ್ ಫೈನಲಿ ಎಲ್ಲ ವೆಜಿಟೇಬಲ್ಸ್ ಕಟ್ ಆಯಿತು. ವೆಜಿಟೇಬಲ್ಸ್ ಏನಿಲ್ಲ, ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬಿಟ್ಟರೆ. ಆ್ಯಂಡ್ ಇಲ್ಲಿ ಮೊಟ್ಟೆ ಅದ್ರ ಪಡಿಗೆ ಬಾಯ್ಲಿಗೆ ಇಟ್ಟಿದ್ದೀನಿ. ಆಯಿಲ್ ಹಾಕೋಬಿಟ್ಟು ಬಾಣಲಿಗೆ ಇದು ಮತ್ತು ಇದನ್ನು ಸ್ವಲ್ಪ ಮಸಾಲೆ ಜೊತೆ ಫ್ರೈ ಮಾಡಬೇಕು. ಆ್ಯಂಡ್ ಅದು ಏನೇನು ಅಂತ ಇವಾಗ ಹಾಕೊಂಡು ಹೋಗ್ತೀನಿ. ಐ ಬಿಕಮ್ ಮಾಸ್ಟರ್ ಶೆಫ್. ಮಾಸ್ಟರ್ ಶೆಫ್. ಇದು ನಿಮಗೆ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ಉಪ್ಪು, ಖಾರ, ಅರಿಶಿನ ಹಾಕಬೇಕು. ಅರಿಶಿನ ಆ್ಯಕ್ಚುಲಿ ಒಳ್ಳೇದು, ಸೊ ಅದಕ್ಕೆ ಅರಿಶಿನ ಹಾಕಬೇಕು. ನಾನು ಯಾಕೆ ಒಳ್ಳೆ ಮಾಸ್ಟರ್ ಶೆಫ್ ಚಾನಲ್ ಓಪನ್ ಮಾಡೋದು? ಮಾಸ್ಟರ್ ಶೆಫ್ ಮಾಡಕ್ ಬರೋದು ಒಂದೇ ಐಟಮು. ಎಂಥದ್ದು ಇಲ್ಲ, ಮಾಡಲ್ಲ. ಅದೇ ನೀನು ಒಬ್ಬನೇ ತಿನ್ಕೋಬೇಕು. ಇಷ್ಟು ಖಾರ ಹಾಕಿದ್ರೆ ಯಾರು ತಿಂತಾರ ಅಪ್ಪ? ಸಾರಿ ಹಿಂಗೆ ಹಾಕ್ಬಾರ್ದು. ನಾವು ಖಾರ ಪುಡಿ ಸಮಯ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಆ್ಯಕ್ಚುಲಿ ಎಲ್ಲ ಆಗುತ್ತೆ ಅರ್ಶಿನದಿಂದ. ಓಕೆ ಗೈಸ್ ಇವಾಗ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹೋಗುತ್ತೆ ಒಳಗೆ, ದಟ್ ಈಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ಒಂದು ಸ್ವಲ್ಪ ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ.
ಸಿಂಗಲ್ ಆ್ಯಂಡ್ ಕ್ರ್ಯಾಕಿಂಗ್ ಏ ಹೋಗಿ ಕೇಳಕ್ಕೆ ಸಿಪ್ಪೆ ತೋರಿಸಿ ಯಾವ ಥರ ಸಿಂಗಲ್ ಹ್ಯಾಂಡ್ ಮಾಡಿದ್ಯಾ. ಇವಾಗ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಬೋದು. ಇದಾದಮೇಲೆ ಗೈಸ್ ನಾರ್ಮಲಿ ಇವಾಗ ಮ್ಯಾಗಿ ಹೆಂಗೆ ಮಾಡ್ತೀರಾ, ನೀರು ಹಾಕಿ ಮಸಾಲೆ ಹಾಕಿ ಆಮೇಲೆ ಮ್ಯಾಗಿ ಹಾಕಿ ಸೇಮ್ ಅದೇ ಥರ ಈಗಲೂ ಹಂಗೆ ಮಾಡ್ಕೋಬೇಕು. ಇದು ವಾಟರ್ ಗೈಸ್, ವಾಟರ್ ಫುಲ್ ಮಿಕ್ಸ್ ಮಾಡಿ ಟೈಮ್ ಟು ಆ್ಯಡ್ ಮ್ಯಾಗಿ. ಪ್ಯಾಕೆಟಲ್ಲಿ 2 ನಿಮಿಷ ಅಂತ ಕೊಟ್ಟಿರ್ತಾರೆ, ಬಟ್ ಇಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. A few moments later. ಆ್ಯಂಡ್ ಓಕೆ ಗೈಸ್, ಫೈನಲಿ ನಮ್ಮ ಮ್ಯಾಗಿ ಕಂಪ್ಲೀಟ್ಲಿ ರೆಡಿಯಾಗಿದೆ. ಆ್ಯಂಡ್ ಬಾಯ್ಲ್ಡ್ ಎಗ್ನ ಅದ್ರ ಮೇಲೆ ಹಂಗೆ ಸುಮ್ಮನೆ ಪ್ಲೇಸ್ ಮಾಡಿದ್ದೀನಿ. ಓಕೆ ಗೈಸ್, ಇವಾಗ ಟೇಸ್ಟಿಂಗ್ ಸಮಯ. ನಮ್ಮ ಮಮ್ಮಿ ರಿವ್ಯೂ ಕೊಡ್ತಾರೆ. ಏನಿಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಒಂಚೂರು ಟೇಸ್ಟ್ ಮಾಡಿರಲಿ ಒಂಚೂರು. ಆ್ಯಕ್ಚುಲಿ ಮಮ್ಮಿಗೆ ನನ್ನ ಮೇಲೆ ನಂಬಿಕೆ ಇದೆ, ಬಟ್ ಖಾರ ಆಗಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆದ್ರಷ್ಟೇ. ಏ ತಿನ್ನು ಆಮೇಲೆ ನನ್ನ ಆಡಿಯನ್ಸ್ ಎಲ್ಲ ನನ್ನ ನೋಡಿ ಆಡ್ಕೊತಾರೆ ಆಮೇಲೆ. ಚೆನ್ನಾಗಿದೆ, ಖಾರ ಮಾತ್ರ ಓವರ್. ನನಗೆ ಖಾರ ಇಷ್ಟ. ಖಾರ ಇಷ್ಟವರಿಗೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ, ನೀವು ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಖಾರ ತೀರಾ ಆಗಲ್ಲ ಅಂದರೆ ಖಾರ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಿಜ ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವ ಅಷ್ಟೇ. ಇದೊಂದು ಚೂರು ತಿಂದು ಹೇಳಿ ಹೆಂಗೈತೆ ಅಂತ. ಬರೋದಿಲ್ಲ ಕೈಯಲ್ಲೇ ತಗೊಳ್ಳಿ, ಸುಡ್ತೈತೆ. ಸೂಪರ್ ಸೂಪರ್ ಅಪ್ರೂವ್. ನನ್ನ ರೆಸಿಪಿ ಮೇಲೆ ನನಗೆ ನಂಬಿಕೆ ಇದೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದಲ್ಲ, ಚೆನ್ನಾಗಿರುತ್ತೆ.